ಇನ್ನು ಇತ್ತ ಉತ್ತರ ಕನ್ನಡ ಭಾಗದಲ್ಲಿ ಮಳೆಗೆ ಅಪಾರವಾಗಿ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಉಳುವರೆ ಗ್ರಾಮಕ್ಕೆ ಬಿವೈ ವಿಜೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ. ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮ ಆಗುತ್ತೆ ಇದು. ಗುಡ್ಡ ಕುಸಿತವಾಗಿ 39ಕ್ಕೂ ಹೆಚ್ಚು ಕುಟುಂಬ ಬೀದಿಗೆ ಬಂದಿದೆ. ಇಲ್ಲಿ ಗುಡ್ಡ ಕುಸಿತದಿಂದ ಭಯದಲ್ಲೇ ಬದುಕ್ತಾ ಇದ್ದಾರೆ ಈ ಭಾಗದ ಜನ. ಜೊತೆಗೆ ನಮ್ಮನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅನ್ನೋದಾಗಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿವೈ ವಿಜೇಂದ್ರ ಮುಂದೆ ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ. ಅಲ್ಲಿಯ ಜನ ಯಾವಾಗ ಬಿವೈ ವಿಜೇಂದ್ರ ಅವರು ಭೇಟಿಯನ್ನ ಕೊಡ್ತಾರೆ, ಏನ್ ಸಮಸ್ಯೆ ಆಗಿದೆ ಅಂತ ಕೇಳ್ತಾರೋ ಆವಾಗ ಕಣ್ಣೀರಿಟ್ಟಿದ್ದಾರೆ. ನಮ್ಮನ್ನ ಬೇರೆ ಕಡೆ ಎಲ್ಲಾದ್ರೂ ಸ್ಥಳಾಂತರ ಮಾಡಿ ಅಂತ. ಉಳುವರೆ ಗ್ರಾಮಕ್ಕೆ ಬಿವೈ ವಿಜೇಂದ್ರ ಭೇಟಿ ಕೊಟ್ಟಿರುವಂತಹ ದೃಶ್ಯ ಇದು. ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮ. ಇಲ್ಲಿ ಗುಡ್ಡ ಕುಸಿತವಾಗಿ 39ಕ್ಕೂ ಹೆಚ್ಚು ಕುಟುಂಬ ಬೀದಿಗೆ ಬೀಳುತ್ತೆ. ಮನೆ ಮಠ ಎಲ್ಲವನ್ನ ಕಳೆದುಕೊಳ್ಳುತ್ತೆ. ಈಗಲೂ ಕೂಡ ಗುಡ್ಡ ಕುಸಿತ ಆಗುತ್ತೆ ಅನ್ನುವಂತ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ಬಿವೈ ವಿಜೇಂದ್ರ ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ರು. ನಮ್ಮನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಒಂದು ಬದುಕು ಅನ್ನೋದಾಗಿ ಕೊಡಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಸಂಪೂರ್ಣವಾಗಿ ಮನೆ ಮಠ ಎಲ್ಲವೂ ಕೂಡ ಕಳೆದುಕೊಂಡಿರುವಂತ ಜನ ಇವರು. ನೋಡಿ, ಏನೇ ಅಧಿವೇಶನ ನಡೀತಾ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತತ್ಕ್ಷಣ ಇಲ್ಲಿ ಧಾವಿಸಬೇಕಾಗಿತ್ತು. ತತ್ಕ್ಷಣ ಬಂದು ಇಲ್ಲಿ ಏನು ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು. ತಡ ಆಗಿದೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ ಈ ಸಂದರ್ಭದಲ್ಲಿ. ಇವತ್ತೇನು ಮುಖ್ಯಮಂತ್ರಿಗಳು ಬರ್ತಾರೆ, ನೀವು ಕೂಡ ಪ್ರಶ್ನೆ ಮಾಡಿ. ಯಾಕೆಂದರೆ ಈಗಾಗಲೇ ಒಂದು ಕಡೆ ಪರಿಹಾರ, ಮತ್ತೊಂದು ಕಡೆ ಮನೆ ಕಲ್ಪಿಸ್ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ.